ನಾನು ಇವತ್ತು ಎಕ್ಸಾಮ್ ಇದೆ ಅಂತಂದು ಕಾಲೇಜಿಗೆ ಹೋಗ್ತಾ ಇದ್ದೆ. 12:30ಗೆ ಎಕ್ಸಾಮ್ ಇತ್ತು. 12:20 ಅದು ಇನ್ನೂ ಹೋಗ್ತಾನೆ ಇದ್ದೀನಿ. ಎಕ್ಸಾಮಿಗೆ 5 ನಿಮಿಷ ಇದೆ ಅಂದಾಗ ರೀಚ್ ಆದೆ. ಎಕ್ಸಾಮ್ ದಿನವೂ ಯಾಕೆ ಲೇಟಾಗಿ ಬರ್ತೀನಿ ನಾನು ಅಂತಂದೆ. ಆಲ್ ಟಿಕೆಟ್ ನಂಬರ್ ಹುಡುಕೋ ತಲೆನೋವು ಇರಲ್ಲ. ನನ್ನ ಫ್ರೆಂಡ್ಸೇ ಹುಡುಕ್ಬಿಟ್ಟು ಕಾಲ್ ಮಾಡ್ತಾ ಇದೆ ನನಗೆ. ಇದೇ ಕಾಲೇಜಿಗೆ ನಮ್ಮ ಎಕ್ಸಾಮ್ ಸೆಂಟರ್ ಬಿದ್ದಿತ್ತು. ಇವತ್ತು ಇಂಗ್ಲೀಷ್ ಎಕ್ಸಾಮ್ ಇದೆ. ಫೈನಲಿ ಇಂಗ್ಲೀಷ್ ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ಈ ಕ್ವಶನ್ ಪೇಪರ್ ನೋಡಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತೆ. ಒಳಗಡೆ ಹೋಗ್ತಾ ತುಂಬ ಕಾನ್ಫಿಡೆನ್ಸಲ್ಲಿ ಹೋದೆ. ಒಳಗಡೆ ಬಂದಮೇಲೆ ಟುಸ್ ಪಟಾಕಿ ಅದೇ. ಪೇಪರ್ ಮಾತ್ರ ಅದೇನು ಅರ್ಥನೇ ಆಗಲಿಲ್ಲ. ಆದರೆ ಏನೋ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಕಾಲೇಜಿಂದ ಹಾಗೆ ಮನೆಗೆ ಹೋಗುವಾಗ ಚಿತ್ವಾಡಿಗೆಯಲ್ಲಿ ಬಿಸಿ ಬಿಸಿ ಬೋಂಡ ಮಾಡ್ತಾ ಇದ್ದು. ಬೋಂಡ ತಿಂದೆ. ಬೋಂಡ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಬಹಳ ದಿನ ಆದಮೇಲೆ ನಮ್ಮ ಫ್ರೆಂಡ್ನ ಮೀಟ್ ಆದೆ. ತುಂಬ ಖುಷಿ ಆಯಿತು. ಇನ್ನೊಬ್ಬ ಫ್ರೆಂಡ್ ಮಾತ್ರ ತಮ್ಮ ಹುಡುಗಿ ಜೊತೆ ಬ್ಯುಸಿ ಆಗಿದ್ದ. ಬಹಳ ದಿನ ಆದಮೇಲೆ ನಮ್ಮ ಫ್ರೆಂಡ್ಸ್ನ ಮೀಟ್ ಆಗೋಣ ಅಂತ ಹಾಸ್ಟೆಲಿಗೆ ಹೋಗಿದ್ದೆ. ನಮ್ಮ ಫ್ರೆಂಡ್ ಮಾತ್ರ ಬಟ್ಟೆನೇ ಹಾಕಿದ್ದಿಲ್ಲ, ಚಡ್ಡಿ ಮೇಲೆ ನಿಂತಿದ್ದ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.